ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಲೊಕೇಶನ್ಸ್ ಆಫ್ ಫೋಟೋಸಿಂಥಸಿಸ್ ಆ್ಯಂಡ್ ರೆಸ್ಪಿರೇಷನ್ ವಿತ್ ಪ್ರೋಸೆಸ್ ನೇಮ್ ಕಲಿತೀವಿ. ಫಾರ್ ಎಕ್ಸಾಂಪಲ್, ಇದು ನಿಮ್ಮ ಸೆಲ್ ಅನ್ಕೋರಿ. ಓಕೆ, ಯಾವ ಪ್ರೋಸೆಸ್ ಎಲ್ಲೆಲ್ಲಿ ಆಗ್ತೈತಿ, ಹೆಂಗಾಗುತ್ತೆ ಅನ್ನೋದು ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ನೀವು ಅರ್ಥ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಓಕೆ, ಅದಕ್ಕೆ ಇದು ಹೇಳಾಕೊಂತೀನಿ. ಫಸ್ಟ್ ಕ್ಲೋರೋಪ್ಲಾಸ್ಟ್, ಯಾಕಂದರೆ ಫೋಟೋಸಿಂಥಸಿಸ್ ಆಗೋದು. ಫೋಟೋಸಿಂಥಸಿಸ್ ಲೊಕೇಶನ್, ಫೋಟೋಸಿಂಥಸಿಸ್ ಲೊಕೇಶನ್ ಇದು. ಈ ಫೋಟೋಸಿಂಥಸಿಸ್ ಒಳಗೆ ನಮಗೆ ಯಾವ ರಿಯಾಕ್ಷನ್ಸ್ ಬರುತ್ತೆ ಅಂದರೆ ಲೈಟ್ ರಿಯಾಕ್ಷನ್ ಬರುತ್ತೆ, ಡಾರ್ಕ್ ರಿಯಾಕ್ಷನ್ ಬರುತ್ತೆ, ಮತ್ತು ಕೆಲ್ವಿನ್ ಸೈಕಲ್ ಬರುತ್ತೆ. ಓಕೆ, ನಾನು ಬರೀ ಇಲ್ಲಿ ಲೈಟ್ ರಿಯಾಕ್ಷನ್ ಹೇಳೋಕೊಂತೀನಿ. ಯಾಕಂದರೆ ನಾವು ಡಾರ್ಕ್ ರಿಯಾಕ್ಷನಿಂದ ಲೊಕೇಶನ್ಸ್ NCERT ಬುಕ್ಕಾಗಿ ಕೊಟ್ಟಿಲ್ಲ. ಅದಕ್ಕೆ ನಾನು ನಿಮಗೆ ಲೈಟ್ ರಿಯಾಕ್ಷನ್ಸಿಂದ ಅಷ್ಟೇ ಇಲ್ಲಿ ಹೇಳಾಕೊಂತೀನಿ. ಇಲ್ಲಿ ನೋಡ್ರಿ, ಎಲ್ಲ ಆಗುತ್ತೆ. ಲೈಟ್ ರಿಯಾಕ್ಷನ್ ಅಂದರೆ ಗ್ರಾನ ಆಫ್ ಥ್ಯಾಲಕಾಯ್ಡ್ ಒಳಗಾಗುತ್ತೆ. ಥ್ಯಾಲಕಾಯ್ಡ್ ಒಳಗಾಗುತ್ತೆ. ಏನಿದು ಥ್ಯಾಲಕಾಯ್ಡ್, ಎಲ್ಲಿದೆ ಈ ಥ್ಯಾಲಕಾಯ್ಡ್ ಅಂತ ಕೇಳಿದ್ರೆ ನೀವು, ಈ ಥ್ಯಾಲಕಾಯ್ಡ್ ಅನ್ನೋದು ಇದು ಒಂದು ಗ್ರಾನ ಅನ್ಕೋರಿ. ನಿಮಗೆ ತೋರ್ಸಕೊಂತೀನಿ ಅಷ್ಟೇ. ಇಲ್ಲಿ ನೋಡ್ರಿ, ಹಿಂಗೆ ಗ್ರಾನಗಳು ಗ್ರಾನಮ್ಸ್ ಇದಾವೆ. ಇದ್ರೊಳಗೆ ಒಂದು ನೀವು ರಿಫ್ಲೆಕ್ಟ್ ಮಾಡ್ಕೋರಿ. ಹಿಂಗೆ ಇದು ಒಂದು ಥ್ಯಾಲಕಾಯ್ಡ್ ಅನ್ಕೋರಿ. ಇವಾಗ ಇದ್ರೊಳಗೆ ಹಿಂಗೆ ಇದೆ. ಓಕೆ, ಇಲ್ಲಿ ಲೈಟ್ ರಿಯಾಕ್ಷನ್ 1, ಇಲ್ಲಿ ಲೈಟ್ ರಿಯಾಕ್ಷನ್ 2 ಆಗುತ್ತೆ. ಅದೇ ಲೈಟ್ ರಿಯಾಕ್ಷನ್ 2 ಆಮೇಲೆ ಲೈಟ್ ರಿಯಾಕ್ಷನ್ 1 ಆಗುತ್ತೆ. ಓಕೆ, ದಿಸ್ ಇಸ್ ಥ್ಯಾಲಕಾಯ್ಡ್. ದಿಸ್ ಇಸ್ ಗ್ರಾನ, ದಿಸ್ ಇಸ್ ಥ್ಯಾಲಕಾಯ್ಡ್. ಓಕೆ, ಒಂದು ಸೇರಿಸಿದ್ರೆ ಥ್ಯಾಲಕಾಯ್ಡ್ ಆಗುತ್ತೆ. ಓಕೆನಾ, ಅರ್ಥ ಆಯ್ತಾ? ದಿಸ್ ಇಸ್ ಗ್ರಾನ, ಅರ್ಥ ಆಗಕ್ಕಿದೆನಾ? ದಿಸ್ ಇಸ್ ಗ್ರಾನ ಆ್ಯಂಡ್ ಇದು ಒಂದೊಂದು ಸೇರಿ ಥ್ಯಾಲಕಾಯ್ಡ್ ಅಂತ ನಾವು ಕರಿತೀವಿ. ಗೊತ್ತಾಯ್ತಲ್ಲ? ದಿಸ್ ಇಸ್ ಲೂಮೆನ್ ಒಳಗೆ ಒಂದು ರಿಯಾಕ್ಷನ್ ಆಗುತ್ತೆ. ಅಲ್ಲಿ ನಾನು ಇಲ್ಲಿ ಮೆನ್ಷನ್ ಮಾಡಿಲ್ಲ, ಅದನ್ನು ನೀವು ಬೇಕಂದ್ರೆ ಅದನ್ನ ನೋಡ್ಕೊಬೋದು. ನಾನು ಇಲ್ಲಿ ಇದನ್ನು ಯಾಕೆ ಹೇಳಿದ್ದೀನಿ ಅಂದರೆ, ನಾವು ರೆಸ್ಪಿರೇಷನಿಂದ ನಿಮಗೆ ಪ್ರೋಸೆಸ್ ಹೇಳೋಕ್ಕಷ್ಟೇ. ಓಕೆ, ಇಲ್ಲಿ ಫೋಟೋಸಿಂಥಸಿಸ್ ಇಂದ ಹೇಳಿದೆ ಆಗೋದು. ಲೈಟ್ ರಿಯಾಕ್ಷನ್ ಎಲ್ಲಾಗುತ್ತೆ? ಗ್ರಾನದಲ್ಲಿ ಆಗುತ್ತೆ. ಗ್ರಾನ ಆಫ್ ಥ್ಯಾಲಕಾಯ್ಡ್ ಒಳಗೆ ಆ್ಯಕ್ಚುಲಿ ಆಗುತ್ತೆ. ಥ್ಯಾಲಕಾಯ್ಡ್ ಮೀನ್ಸ್ ಇಲ್ಲಿ ಆಗುತ್ತೆ, ಥ್ಯಾಲಕಾಯ್ಡ್ ಒಳಗೆ ಆಗೋದು. ದಿಸ್ ಇಸ್ ಥ್ಯಾಲಕಾಯ್ಡ್, ದಿಸ್ ಇಸ್ ಲೂಮೆನ್. ಅರ್ಥ ಆಗಿದೆ ಅನ್ಕೊತೀನಿ. ಓಕೆ, ಇದೆಲ್ಲ ಆಯ್ತಾ ಫೋಟೋಸಿಂಥಸಿಸ್ ಆದಮೇಲೆ ನಾವು ರೆಸ್ಪಿರೇಷನ್ ಒಳಗೆ ಬರೋಣ. ರೆಸ್ಪಿರೇಷನ್ದಲ್ಲಿ ನಾವೇನು ಕಲ್ತ್ಕೋಬೋದು ಅದರ ಗ್ಲೈಕೋಲಿಸಿಸ್. ಈ ಗ್ಲೈಕೋಲಿಸಿಸ್ ಏನು? ಗ್ಲೈಕೋಲಿಸಿಸ್ ಮೀನ್ಸ್ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್. ನೀವು ಕಲ್ತಾ ಇರ್ತೀವಿ, ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್. ಓಕೆ, ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಎಲ್ಲಾಗುತ್ತೆ? ಸೈಟೋಪ್ಲಾಸಮ್ ಆಫ್ ಸೆಲ್ಸ್. ಎಲ್ಲಾಗುತ್ತೆ? ಸೈಟೋಪ್ಲಾಸಮ್ ಆಫ್ ಸೆಲ್ಸ್. ಆಮೇಲೆ ಇದಾಗಿನ ನಂತರ ಎಲ್ಲ ಇದ್ರ ಒಳಗೆ ಏನು ಸಿಂಥಸಿಸ್ ಆಗುತ್ತೆ? ಪೈರುವಿಕ್ ಆಸಿಡ್. ಈ ಪೈರುವಿಕ್ ಆಸಿಡ್ ಆಮೇಲೆ ಎಲ್ಲಿಗೋಗುತ್ತೆ? ಇನ್ನರ್ ಮೆಮರೀನ್ ಆಫ್ ಮೈಟೋಕಾಂಡ್ರಿಯಾ. ದಿಸ್ ಇಸ್ ಮೈಟೋಕಾಂಡ್ರಿಯಾ. ವಾಟ್? ದಿಸ್ ಇಸ್ ಮೈಟೋಕಾಂಡ್ರಿಯಾ. ಓಕೆ, ಇಲ್ಲಿ ಅನಾರೋಬಿಕ್ ರೆಸ್ಪಿರೇಷನ್ ಆಗುತ್ತೆ. ಇದು ಆಗಿರೋ ನಂತರನೇ ಇದಾಗುತ್ತೆ. ಏನದು? ಕ್ರೆಬ್ಸ್ ಸೈಕಲ್ ಆದಷ್ಟೇ ನೋಡ್ರಿ, ಇಲ್ಲಿ ಆಗೋದು ಫರ್ನಮೆಂಟೇಷನ್ ಕಲ್ತಿರಲ್ಲ, ಅದು ಕೂಡ ಇಲ್ಲೇ ಆಗುತ್ತೆ. ಮ್ಯಾಟ್ರಿಕ್ಸ್ ಆಫ್ ಮೈಟೋಕಾಂಡ್ರಿಯಾ, ಕ್ರೆಬ್ಸ್ ಸೈಕಲ್ ಇಲ್ಲಾಗುತ್ತೆ. ನೆಕ್ಸ್ಟ್ ಅನಾರೋಬಿಕ್ ರೆಸ್ಪಿರೇಷನ್. ನೆಕ್ಸ್ಟ್ ಇಲ್ಲಿ ಇನ್ನರ್ ಮೆಮೊರಿನಲ್ ಸ್ಪೇಸ್ ಒಳಗೆ ಏನಾಗುತ್ತೆ ಅಂದರೆ ಇ.ಟಿ.ಎಸ್ ಪ್ರೋಸೆಸ್ ಇಲ್ಲಾಗುತ್ತೆ. ಎಲ್ಲಿ? ಇನ್ನರ್ ಮೆಮೊರಿನಲ್ ಸ್ಪೇಸ್. ಅಂದರೆ ಇಲ್ಲಿಂದ ಏನು ಗೊತ್ತಾಯ್ತು? ಗ್ಲೈಕೋಲಿಸಿಸಿಂದ ಇನ್ನರ್ ಮೆಮೊರಿನ್ ಆಫ್ ಮೈಟೋಕಾಂಡ್ರಿಯಾ, ಆಮೇಲೆ ಅದರಿಂದ ಮ್ಯಾಟ್ರಿಕ್ಸಿಂದ ಮತ್ತು ಸ್ಪೇಸ್, ಇನ್ನರ್ ಮೆಮೊರಿನಲ್ ಸ್ಪೇಸ್. ಆಮೇಲೆ ನೆಕ್ಸ್ಟ್ ಇನ್ನೂ ಒಂದು ಆಗುತ್ತೆ. ಯಾವುದು ಅಂದರೆ ಇ.ಟಿ.ಎಸ್ ಪ್ರೋಸೆಸ್ ಇಲ್ಲಿ ಔಟರ್ ಮೆಮೊರಿನಲ್ಲಿ ಆಗುತ್ತೆ. ಇನ್ನರ್ ಮೆಮೊರಿನ್ ಒಳಗಾಗಿ ಆಮೇಲೆ ಮ್ಯಾಟ್ರಿಕ್ಸ್ ಒಳಗೆ ಹೋಗುತ್ತೆ.
ಮ್ಯಾಟ್ರಿಕ್ಸಿಂದ ಎನರ್ಜಿ ATP ಪ್ರೊಡ್ಯೂಸ್ ಆಗುತ್ತೆ. ಇದು ಮತ್ತು ನಿಮಗೆ ಅರ್ಥ ಆಯ್ತು ಅಂತಲೇ ಅನ್ಕೊತೀನಿ. ಫಸ್ಟ್ ಏನಾಗುತ್ತೆ, ಲೈಟ್ ರಿಯಾಕ್ಷನ್ ಆಗುತ್ತೆ ಫೋಟೋಸಿಂಥಸಿಸ್ ಒಳಗೆ, ಅದೆಲ್ಲ ಆಗಿ ಆಮೇಲೆ ಗ್ಲೈಕೋಲಿಸಿಸ್ ಆಗುತ್ತೆ, ಗ್ಲೂಕೋಸ್ ಫಾರ್ಮ್ ಆಗುತ್ತೆ ಫೋಟೋಸಿಂಥಸಿಸ್, ಆಮೇಲೆ ಆ ಗ್ಲೂಕೋಸ್ ಬ್ರೇಕ್ ಡೌನ್ ಆಗಿ ಪೈರುವಿಕ್ ಆ್ಯಸಿಡ್ ಆಗುತ್ತೆ. ಪೈರುವಿಕ್ ಆ್ಯಸಿಡಿಂದ ಇನ್ನರ್ ಮೆಮರೇನ್ ಆಫ್ ಮೈಟೋಕಾಂಡ್ರಿಯಾಕ್ಕೆ ಹೋಗಿ ಅನಾರಬಿಕ್ ರೆಸ್ಪಿರೇಷನ್ ಆಗುತ್ತೆ. ಅನಾರಬಿಕ್ ರೆಸ್ಪಿರೇಷನ್ ಆದಮೇಲೆ ಮ್ಯಾಟ್ರಿಕ್ಸಿಗೆ ಹೋಗಿ ಕ್ರೆಬ್ಸ್ ಸೈಕಲ್ ಫಾರ್ಮ್ ಮಾಡುತ್ತೆ. ಕ್ರೆಬ್ಸ್ ಸೈಕಲ್ ಆದ ನಂತರ ಇನ್ನರ್ ಮೆಮರೇನಲ್ ಸ್ಪೇಸ್ ಹೀಗೆ ಬಂದು ಅಲ್ಲಿ ETS ಪ್ರೋಸೆಸ್ ಸ್ಟಾರ್ಟ್ ಮಾಡುತ್ತೆ. ಅದಾದಷ್ಟೇ ಮತ್ತು ಮೈಟೋಕಾಂಡ್ರಿಯಲ್ ಮ್ಯಾಟ್ರಿಕ್ಸ್ ಒಳಗೆ ATP ಸಿಂಥಸಿಸ್ ಆಗುತ್ತೆ. ಆ ATP ಸಿಂಥಸಿಸ್ ಎನರ್ಜಿಯಾಗಿ ಕನ್ವರ್ಟ್ ಆಗಿ ಅಲ್ಲೇ ಉಳ್ಕೊಳ್ಳುತ್ತೆ. ಇದು ನಾವು ಫೋಟೋಸಿಂಥಸಿಸ್ ಮತ್ತು ರೆಸ್ಪಿರೇಷನ್ ಒಳಗೆ ಕಲ್ತಿದ್ದು. ಇಲ್ಲಿ ಮತ್ತೆ ನಿಮಗೆ ಅರ್ಥ ಆಯ್ತಾ? ಇಲ್ಲಿ ಮಟ್ಟ ಅರ್ಥ ಆದರೆ ನಾನು ವಿಡಿಯೋ ಮಾಡುವ ಮುಂದೆ ಫೋಟೋಸಿಂಥಸಿಸ್ ಮತ್ತು ರೆಸ್ಪಿರೇಷನ್ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಾಂದರೆ ಅಲ್ಲಿ ನೀವು ಕನ್ಫ್ಯೂಸ್ ಆಗಿಬಿಡ್ತೀರಿ, ಯಾವುದು ಎಲ್ಲ ಆಗಕ್ಕುಂತಿದೆ, ಎಲ್ಲಿ ಯಾವ್ದು ಆಗಕ್ಕುಂತಿದೆ ಅನ್ನೋದು ಕನ್ಫ್ಯೂಷನ್ ಬರುತ್ತೆ. ಯಾಕಂದ್ರೆ ನಾನು ಓದೋಕ್ಕಾದ್ರೆ ನನಗೆ ಅದೇ ಬಂದಿತ್ತು. ಅದಕ್ಕೆ ನಿಮಗೆ ಕ್ಲಿಯರ್ ಇರಬೇಕು, ನನಗೆ ಬಂದಿರೋ ಪರಿಸ್ಥಿತಿ ನಿಮಗೆ ಬರಬಾರ್ದು ಅಂತ ನಾನು ಹಿಡಿ ಹೇಳಿದ್ದಷ್ಟೇ. ಯಾಕಂದರೆ ಅದು ನನ್ನ ಎಕ್ಸ್ಪೀರಿಯನ್ಸ್, ನಿಮಗೆ ಎಕ್ಸ್ಪೀರಿಯನ್ಸ್ ಆಗಬಾರ್ದು ಅಂತ ಹಿಡಿ ಹೇಳಿತ್ತು. ಓಕೆ, ಇಲ್ಲಿ ಮಾಡಿ ಅರ್ಥ ಆಗಿತ್ತು ಅಂತ ಅನ್ಕೊತೀನಿ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸತಿ ನೋಡಿರಿ, ನಿಮಗೆ ನಾನು ಕ್ಲಾರಿಟಿ ಕೊಟ್ಟು ನಿಮಗೆ ನಿಜ ಅರ್ಥ ಆಗುತ್ತೆ. ಓಕೆ, ಅರ್ಥ ಆಗಿಲ್ಲ ಮತ್ತೆ ನೋಡಿರಿ, ಯಾಕಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ನೋಡಿ ನೀವು ಬೇರೆ ಕಲಿತ್ರೆ, ಇದು ಅರ್ಥ ಆಗಿ ಬೇರೆ ನೋಡಿದರೆ ನಿಮಗೆ ಅದು ನಿಜ ಫುಲ್ ಅರ್ಥ ಆಗುತ್ತೆ. ಫೋಟೋಸಿಂಥಸಿಸ್ ಅಂದರೆ ಏನು, ರೆಸ್ಪಿರೇಷನ್ ಏನು ಅಂತ ಫುಲ್ ಲೆಸನ್ ಅರ್ಥ ಆಗುತ್ತೆ. ಓಕೆ, ಇಲ್ಲಿ ಮಟ್ಟ ನೋಡಿದ್ದಕ್ಕೆ ಥ್ಯಾಂಕ್ಸ್ ಆ್ಯಂಡ್ ಟೇಕ್ ಕೇರ್, ಗುಡ್ ಬೈ.